ಬ್ರೈನ್ ಸ್ಟ್ರೋಕ್ ಡಿಟೆಕ್ಷನ್. ಬ್ರೈನ್ ಸ್ಟ್ರೋಕ್ ಯಾವಾಗ ಆಗ್ತದೆ ಅಂತಂದ್ರೆ ಬ್ರೈನ್ ಒಳಗ ಬ್ಲಡ್ ವೆಸಲ್ಸ್ ಏನಿರ್ತಾವ ಅದೇನ ಎಲ್ಲ ರಕ್ತ ಹೆಪ್ಪಗಟ್ಟಿರ್ತಾವ ಅಂತಂದ್ರೆ ಪೈಪ್ನ ಬ್ಲಾಕೇಜ್ ಆದಂಗ. ಪೈಪ್ನ ಹೆಂಗ್ ಏನಾರ ಬ್ಲಾಕ್ ಆಯ್ತು ನೀರ್ ನಿಂದಿರ್ತಲ್ಲ ಹಂಗ ನಮ್ ಬ್ರೈನ್ ಒಳಗ ಬ್ಲಡ್ ಫ್ಲೋ ಆಗೋದು ಗಟ್ ಆಯ್ತು ಬ್ಲಡ್ ಅಂತಂದ್ರ ಬ್ಲಡ್ ಫ್ಲೋ ನಿಂತ ನಿಂತಾನೆ ಇಮಿಡಿಯೇಟ್ ಬ್ರೈನ್ ಸ್ಟ್ರೋಕ್ ಅಂದ್ರೆ ಬ್ರೈನ್ ಅಟ್ಯಾಕ್ ಆಗ್ತದ, ಮನುಷ್ಯ ಸಾಯ್ತಾನೆ. ಅದು ಬ್ರೈನ್ ಎಷ್ಟು ಬ್ಲಾಕ್ ಆಗಿದೆ ಮೇಲೆ ಡಿಪೆಂಡ್ ಆಗ್ತದೆ. ನಮ್ಮ ಅಪ್ಲಿಕೇಶನ್ ನಾವು ಅದು ಐಡೆಂಟಿಫೈ ಮಾಡ್ತೀವಿ. ಹೆಂಗಪ್ಪ ಅಂತಂದ್ರ ಈ ಬ್ರೈನ್ ಫೋಟೋ ತೆಗಿತೀವಿ. ಫೋಟೋ ನಾವು ಸಿಟಿ ಸ್ಕ್ಯಾನ್ ಅಂತ ಹೇಳ್ತೀವಿ ಅಥವಾ MRI ಸ್ಕ್ಯಾನ್ ಅಂತ ಹೇಳ್ತೀವಿ. ಆ MRI ತೆಗೆದು ನಾವು ನಮ್ಮ ಸಾಫ್ಟ್ವೇರ್ ಕೊಡ್ತೀವಿ. ನಮ್ಮ ಸಾಫ್ಟ್ವೇರ್ ಏನ್ ಮಾಡ್ತದೆ ಅಂತಂದ್ರ ಅಲ್ಲಿ ನಾರ್ಮಲ್ ಫಸ್ಟ್ ನಾವು ಕಂಪ್ಯೂಟರ್ ಹೇಳ್ತೀವಿ ನಾರ್ಮಲ್ ಬ್ರೈನ್ ಅಂದ್ರೆ ಅದ್ರ ಫೋಟೋ ಹೆಂಗಿರ್ತದ, ಸ್ಟ್ರೋಕ್ ಆಗಿದ್ದು ಬ್ರೈನ್ ಫೋಟೋ ಹೆಂಗಿರ್ತದ ಅವನಿಗೆ ತೋರಿಸಿರ್ತೀವಿ. ಸ್ಕ್ಯಾನ್ ಮಾಡಿ ಅದು ಅಪ್ಲೋಡ್ ಮಾಡಿ ತೋರಿಸಿರ್ತೀವಿ ನಾವು ಫಸ್ಟಿಗೆ. ನಿಮ್ದು ಕೆಲಸ ಏನಪ್ಪಾ ಅಂತಂದ್ರೆ ಆ ನಿಂಬಲ್ಲಿ ಯಾವ್ದೊಂದು ಸ್ಕ್ಯಾನ್ ಮಾಡಿದ ಫೋಟೋ ಇರ್ತದ ಆ ಫೋಟೋ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ ಕಂಪ್ಯೂಟರ್ ಏನ್ ಮಾಡ್ತಂದ್ರ ನೀ ಅಪ್ಲೋಡ್ ಮಾಡಿದ ಫೋಟೋ ಅವನ ಬಲ್ಲಿ ನಾರ್ಮಲ್ ಬ್ರೈನ್ ಫೋಟೋ ಜೊತೆ ಕಂಪೇರ್ ಮಾಡ್ತಾನೆ. ಎರಡೂ ಸೇಮ್ ಇಲ್ಲ. ಇನ್ನೊಂದು ಫೋಟೋ ಚೆಕ್ ಮಾಡ್ತಾನೆ ಸ್ಟ್ರೋಕ್ ಆಗಿದ್ದು ಬ್ರೈನ್. ಅಲ್ಲಿ ಒಂದು ಬ್ರೈನ್ ಬ್ಲಡ್ ಕ್ಲಾಟ್ ಆಗಿರ್ತದೆ ಅಂತ ಇಲ್ಲಿ ಕಾಣಿಸ್ತು ಅಂತಂದ್ರ ಅವಾಗ ಅದ್ ಏನ್ ಮಾಡ್ತದೆ ಅಂತಂದ್ರೆ ಬ್ರೈನ್ ಸ್ಟ್ರೋಕ್ ಆಗ್ಯದ ಅಂತ ಹೇಳ್ತಾನೆ. ಅಂದ್ರೆ ಸ್ಟ್ರೋಕ್ ಆಗ್ಯದ ಇಲ್ಲ ಅಂತ ಇನ್ಫಾರ್ಮೇಶನ್ ತೋರಿಸ್ತಾನೆ. ಇಷ್ಟು ನಮ್ದು ಅಪ್ಲಿಕೇಶನ್ ಇದು. ಸೊ ಕಂಪ್ಯೂಟರ್ ಹೆಂಗಂದ್ರೆ ಮೊದ್ಲೇ ನಾವು ಹೇಳ್ಕೊಟ್ಟಿರ್ತೀವಿ ಬ್ರೈನ್ ಸ್ಟ್ರೋಕ್ ಅಂದ್ರೆ ಹೆಂಗ ಇರ್ತದ, ಬ್ರೈನ್ ಸ್ಟ್ರೋಕ್ ಆಗಿರ್ಲಿಲ್ಲ ಅಂದ್ರೆ ಅದ್ರದ್ದು ಫೋಟೋ ಹೆಂಗಿರ್ತದೆ ತೋರಿಸಿರ್ತೀವಿ ನಾವು. ಅದ್ರ ಟ್ರೈನಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟೆಸ್ಟಿಂಗ್ ನಾಗ ನಾವು ಒಂದು ಫೋಟೋ ಅಪ್ಲೋಡ್ ಮಾಡ್ತೀವಿ. ಅದು ಸ್ಟ್ರೋಕ್ ಆಗಿದ್ದ ಫೋಟೋ ಜೊತೆ ಮ್ಯಾಚ್ ಆಗ್ತದ ಏನ್ ಸ್ಟ್ರೋಕ್ ಆಗ್ಲಾರ್ದ ಫೋಟೋ ಜೊತೆ ಮ್ಯಾಚ್ ಆಗ್ತದ ಚೆಕ್ ಮಾಡಿ ಅವ ನಮಗೆ ಇನ್ಫಾರ್ಮೇಶನ್ ತೋರಿಸ್ತಾನೆ. ಇಷ್ಟು ಎಕ್ಸ್ಪ್ಲೇನ್ ಮಾಡ್ಬೇಕು. ಮಾಡಿ ನೆಕ್ಸ್ಟ್ ನಿನ್ ಸಿಸ್ಟಮ್ನಾಗ ಅಲ್ಲಿ ಕಾಲೇಜ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿರ್ತೀವಿ ಎಲ್ಲ ಪ್ರಾಜೆಕ್ಟ್ಸ್. ಡೆಸ್ಕ್ಟಾಪ್ ಮೇಲೆ ಬರ್ಬೇಕು ಎಲ್ಲ ಕ್ಲೋಸ್ ಮಾಡಿ ದಿಸ್ PC ಓಪನ್ ಮಾಡಿ. ದಿಸ್ PC ಒಳಗ ಸಿ ಡ್ರೈವ್ನಾಗ ಪ್ರಾಜೆಕ್ಟ್ಸ್ ಅಂತ ಫೋಲ್ಡರ್. ಈ ಪ್ರಾಜೆಕ್ಟ್ಸ್ ಫೋಲ್ಡರ್ನಾಗ ಬ್ರೈನ್ ಸ್ಟ್ರೋಕ್ ಅಂತ ಒಂದು ಫೋಲ್ಡರ್ ಇರ್ತದೆ. ಈ ಬ್ರೈನ್ ಸ್ಟ್ರೋಕ್ ಓಪನ್ ಮಾಡಿ. ಈ ಬ್ರೈನ್ ಸ್ಟ್ರೋಕ್ನಾಗ ಒಂದು ಫೈಲ್ ಇಲ್ಲಿ run.bat ಅಂತ ಒಂದು ಫೈಲ್ ಅದು. ಈ run.bat ಫೈಲ್ ಕ್ಲಿಕ್ ಮಾಡ್ಬೇಕು ನೀವು. ಸೊ ಕ್ಲಿಕ್ ಮಾಡೋ ಅದು ಅಪ್ಲಿಕೇಶನ್ ಓಪನ್ ಆಗ್ತದೆ. ಸೀದಾ ಅದು ರನ್ ಆಗಿ ಅಪ್ಲಿಕೇಶನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತೀನಿ. ಅದು ಪೂರ್ತಿ ಇದು ರನ್ನಿಂಗ್ ಅಂತ ಇರೋತನ ಅದಕ್ಕೆ ನಿಂದಿರ್ಬೇಕು. ಅದು ನಿಂದ್ರತನ ವೇಟ್ ಮಾಡ್ಬೇಕು ನೀವು ಸ್ವಲ್ಪ. ಅಷ್ಟೊತ್ತನ ಅದು ಬ್ರೈನ್ ಸ್ಟ್ರೋಕ್ ಆಗಿದೆ ಹೆಂಗವ, ಸ್ಟ್ರೋಕ್ ಆಗ್ಲಾರ್ದ ಹೆಂಗವ ಅವೆಲ್ಲ ತಿಳ್ಕೊತಿರ್ತದೆ ಲೈಬ್ರರಿ ಫೈಲ್. ವೇಟ್ ಮಾಡ್ಬೇಕು. ಏನ್ ಮಾಡ್ಲಿಕ್ಕ ಸ್ವಲ್ಪ ಟೈಮ್ ತಗೋತದು. ಟೆನ್ಸರ್ ಫ್ಲೋ ಅಂತ ಒಂದು ಲೈಬ್ರರಿ ಫೈಲ್. ಇದು ಲೈಬ್ರರಿ ಫೈಲ್ ಕೇಳ್ತಾರ ಯಾವ ಲೈಬ್ರರಿ ಫೈಲ್ ಯೂಸ್ ಮಾಡ್ಲಿಕ್ಕೆ ಅಂತ. ಅವಾಗ ಟೆನ್ಸರ್ ಫ್ಲೋ ಅಂತ ಒಂದು ಲೈಬ್ರರಿ ಫೈಲ್ ಯೂಸ್ ಮಾಡ್ತಾರ ಅಂತ ಹೇಳ್ಬೇಕು. ಅಪ್ಲಿಕೇಶನ್ ಓಪನ್ ಆಗ್ತದೆ. ಏನಿಲ್ಲ ಬ್ರೌಸ್ ಫೈಲ್ ಅಂತ ಕ್ಲಿಕ್ ಮಾಡಿ ನಿನ್ ಪ್ರಾಜೆಕ್ಟ್ ಫೋಲ್ಡರ್ನಾಗೆ ನಾ ಏನ್ ಮಾಡಿರ್ತೀನಿ ಅವು ಒಂದಿಷ್ಟು ಫೋಟೋಗಳು ಇಟ್ಟಿರ್ತೀನಿ. ಸೊ ಅಲ್ಲಿ ಬ್ರೈನ್ ಸ್ಟ್ರೋಕ್ ಅಂತ ಓಪನ್ ಮಾಡು. ಬ್ರೈನ್ ಸ್ಟ್ರೋಕ್ ಇಲ್ಲಿ ಇದ್ರೊಳಗೆ ಇಮೇಜಸ್ ಅಂತ ಬಾ. ಇಮೇಜಸ್ನಾಗ ಎಲ್ಲ ಬ್ರೈನ್ ಇಮೇಜಸ್ ಅವ. ಯಾವ್ದಾರ ಒಂದು ಇಮೇಜ್ ಸೆಲೆಕ್ಟ್ ಮಾಡಿದೆ ಅಂದ್ರೆ ಅದು ಏನ್ ಇಮೇಜ್ ತೋರಿಸ್ತಾನೆ. ಇಮೇಜ್ ತೋರಿಸಿ ಇದು ಸ್ಟ್ರೋಕ್ ಅದನ್ನ ಇಲ್ಲ, ಇಲ್ಲಿ ಸ್ಟ್ರೋಕ್ ಅಂತ ತೋರಿಸಿದ್ರೆ ಬ್ರೈನ್ ಸ್ಟ್ರೋಕ್ ಅದ ಇದ್ರಾಗ ಅಂತ. ಇನ್ನೊಂದು ಫೋಟೋ ಹಾಕಿ ಯಾವ್ದಾರ ಬೇರೆ ಫೋಟೋ. ಸೊ ಆ ಫೋಟೋ ಒಳಗ ಇದು ಬ್ರೈನ್ ಸ್ಟ್ರೋಕ್ ಅದ ಇಲ್ಲ ಹೇಳ್ತಾನೆ. ರನ್ನಿಂಗ್ ಅದ ಸ್ಟ್ರೋಕ್ ಇಲ್ಲಿ ಬ್ರೈನ್ ಸ್ಟ್ರೋಕ್ ಆಗ್ಯದ ಅಂತ ಜಾಗ ತೋರಿಸಿಗತ್ತೆ. ಸೊ ಹಿಂಗೆ ಒಂದ್ 2-3 ಫೈಲ್ ತೋರ್ಸೋ. ಒಂದ್ ಬ್ರೈನ್ ಸ್ಟ್ರೋಕ್ ಆಗಿದ್ದು ತೋರ್ಸು, ಒಂದ್ ಆಗ್ಲಾ ಇನ್ನೂ ಆಗಿದ್ದೆ ಅದು ಆರೋ ಮಾರ್ಕ್ ಇದ್ದ ಎಲ್ಲ ಬ್ರೈನ್ ಸ್ಟ್ರೋಕ್ ಆಗಿದ್ದೆ ಬ್ರೈನ್ಗಳು. ಇರ್ಲಿಲ್ಲ ಅಂತಂದ್ರೆ ನಾರ್ಮಲ್ ಅಂತ ಹೆಲ್ದಿ ಅಂತ ಕೊಡ್ತಾನೆ. ಈಗ ನೋಡಿ ಇದು ಹೆಲ್ದಿ ಅದ, ಇದ್ರಾಗ ಎಲ್ಲೂ ಬ್ರೈನ್ ಸ್ಟ್ರೋಕ್ ಐಡೆಂಟಿಫೈ ಆಗಿಲ್ಲ. ಸೊ ಹಿಂಗ ರನ್ ಮಾಡಿ ತೋರಿಸ್ಬೇಕು ಆಯ್ತಾ. ಸೊ ಗ್ರೀನ್ ಕಲರ್ ನ ತೋರಿಸ್ತಂದ್ರೆ ಏನು ಬ್ರೈನ್ ಸ್ಟ್ರೋಕ್ ಇಲ್ಲ ಇದ್ರೊಳಗ ಅಂತೇಳಿ, ರೆಡ್ ಕಲರ್ ನ ತೋರಿಸ್ತಂದ್ರೆ ಸ್ಟ್ರೋಕ್ ಅದ ಅಂತ ಅರ್ಥ. ಇಷ್ಟು ನನ್ನ ಅಪ್ಲಿಕೇಶನ್ ವರ್ಕ್ ಆಗ್ತದೆ ಅಂತ ಹೇಳ್ಬೋದು. ಹೇಳ್ತು ಈಸಿ ಅದ.